ಎಲ್ರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತಿನ ರೆಸಿಪಿಯಲ್ಲಿ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಜಾಮ್ನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಕೇವಲ 3 ವಸ್ತುಗಳನ್ನು ಯೂಸ್ ಮಾಡಿಕೊಂಡು ಮನೆಯಲ್ಲಿ ಸುಲಭವಾಗಿ ಜಾಮ್ನ ಮಾಡ್ಕೊಳ್ಬಹುದು. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ. ಹಾಗಾದರೆ ಬನ್ನಿ ಜಾಮ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳಿ. ನಾನಿವತ್ತು ಪಪ್ಪಾಯ ಜಾಮ್ ಮಾಡೋದ್ರಿಂದ ನಾನಿಲ್ಲಿ 1 kg ಆಗೋಷ್ಟು ಪಪ್ಪಾಯಿನ ಸಿಪ್ಪೆ ತೆಗೆದು ಹಾಗೆ ಒಳಗಡೆ ಇರೋ ಬೀಜನ ತೆಗೆದು ಅದನ್ನು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು 1 kg ಪಪ್ಪಾಯಕ್ಕೆ ಬೇಕಾಗೋ ಸಾಮಾನ ಹೇಳ್ಕೊತಾ ಇದ್ದೀನಿ. ಇದಕ್ಕೆ 2 ಚಿಕ್ಕ ಲಿಂಬೆಹಣ್ಣು ಹಾಗೆ 50 ಗ್ರಾಮ್ ಆಗೋಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ. ನೀವು ಸಕ್ಕರೆ ಜಾಸ್ತಿ ಬೇಕಾದರೆ ಜಾಸ್ತಿ ಇಟ್ಕೊಳ್ಳಿ. ಇವಾಗ ಒಂದು ಪ್ಯಾನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಏನು ಪಪ್ಪಾಯಿನ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಅದು ಪಲ್ಪ್ ಸಿಗಬೇಕು ಅಂತ ಇದ್ದರೆ ಸ್ವಲ್ಪ ತರ್ತರಿಯಾಗಿ ಮಾಡಿಕೊಂಡ್ರೂ ಪರವಾಗಿಲ್ಲ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು 5 ನಿಮಿಷ ಕೈ ಬಿಡದೇ ಇರೋ ಥರ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಳ್ತಾ ಇರಿ. ಈ ಪೇಸ್ಟ್ಗಳು ಸ್ವಲ್ಪ ಥಿಕ್ನೆಸ್ ಬರಬೇಕು, ಅಷ್ಟೊತ್ತು ನೀವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು 5 ನಿಮಿಷ ಆದರೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟು ನೋಡಿ, ಮಕ್ಕಳು ಹೊರಗಡೆ ಇರೋ ಜಾಮೆ ಬೇಡ ಅಂತಾರೆ, ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಥಿಕ್ನೆಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿ ಥಿಕ್ನೆಸ್ ಬಂದ ಮೇಲೆ ನಾವು ಅದಕ್ಕೆ ಸಕ್ಕರೆನ ಹಾಕ್ಕೊಳ್ಳೋಣ. ಈ ಜಾಮ್ನ ಮಾಡ್ಕೊಳ್ಳುವಾಗ ನೀವು ಗ್ಯಾಸ್ನ ಲೋ ಫ್ಲೇಮಿಂದ ಹೈ ಫ್ಲೇಮಿಗೆ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಯಾವ ಕಾರಣಕ್ಕೂ ಇಟ್ಕೊಳ್ಬಾರ್ದು. ಆದಷ್ಟು ಲೋ ಫ್ಲೇಮಲ್ಲೇ ಅದನ್ನ ಮಾಡ್ಕೊಳ್ಳಿ. ಇವಾಗ ಆಗಿದೆ. ಇದಕ್ಕೆ ನಾನೀಗ 50 ಗ್ರಾಮ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊತೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಿದ್ದರೆ ನೀವೇನೋ ಸ್ವಲ್ಪ ಸಿಹಿನ ಜಾಸ್ತಿನೇ ಹಾಕ್ಕೊಳ್ಬೋದು. ನಾನಿಲ್ಲಿ ಮೈಲ್ಡಾಗಿ ಮಾಡ್ಕೊತಾ ಆಗಿದ್ದೀನಿ. ಹಾಗಾಗಿ ನಾನು 1 kg ಪಪ್ಪಳೆ ಹಣ್ಣಿಗೆ 50 ಗ್ರಾಮ್ ಆಗೋಷ್ಟು ಸಕ್ಕರೆನ ಹಾಕ್ಕೊತೀನಿ. ಪಪ್ಪಳೆ ಹಣ್ಣು ಸ್ವಲ್ಪ ಸಿಹಿಯಾಗಿದೆ, ಹಾಗಾಗಿ 50 ಗ್ರಾಮ್ ಸಾಕಾಗತ್ತೆ. ನೀವು ಸಕ್ಕರೆ ಬದಲಿಗೆ ಬೆಲ್ಲನಾದರೂ ಯೂಸ್ ಮಾಡ್ಕೊಳ್ಬೋದು. ನಾನು ಆದಷ್ಟು ಬೆಲ್ಲನೇ ಯೂಸ್ ಮಾಡಿ ಜಾಮ್ನ ಮಾಡೋದು. ಇವತ್ತು ನೋಡೋಣ ಅಂತ ನಾನು ಸಕ್ಕರೆಯಿಂದ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಬಟ್ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಸಕ್ಕರೆ ಮತ್ತು ಬೆಲ್ಲ ಎರಡರಲ್ಲೂ ಜಾಮ್ ತುಂಬ ಚೆನ್ನಾಗಾಗತ್ತೆ. ನಾನು ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡೋದ್ರಿಂದ ಜಾಮ್ ಕಲರು ಸ್ವಲ್ಪ ಡಾರ್ಕಾಗಿ ಕಾಣಿಸ್ತಾ ಇತ್ತು. ಇವತ್ತು ಸಕ್ಕರೆ ಯೂಸ್ ಮಾಡೋದ್ರಿಂದ ತುಂಬಾ ಅಂಗಡಿಯಲ್ಲಿ ಸಿಗ್ದ ಹಾಗೆ ಟ್ರಾನ್ಸ್ಪರೆಂಟಾಗಿ ಕಲರೇ ತುಂಬ ಚೆನ್ನಾಗಿತ್ತು. ಯಾವುದೇ ರೀತಿ ಕಲರ್ನ ಆ್ಯಡೇ ಮಾಡೋದು ಬೇಡ, ಅಷ್ಟು ಚೆನ್ನಾಗಿತ್ತು. ನೀವು ಪಪ್ಪಾಯಿನ ಪೇಸ್ಟ್ ಮಾಡ್ಕೊಂಡಾಗ ಈ ಥರ ಮಧ್ಯದಲ್ಲಿ ಪಲ್ಪ್ ಇದ್ದರೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಅದನ್ನ ಎತ್ತಿ ತೆಗೆದು ಹಾಕ್ಬೋದು. ಬಟ್ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಕ್ಕಳಿಗೆ ಮಧ್ಯದಲ್ಲಿ ಈ ಥರ ಪಲ್ಪ್ ಇದ್ದರೆ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೊತೀನಿ. ಸಕ್ಕರೆ ಮತ್ತು ಪಪ್ಪಾಯ ಒಂದಕ್ಕೊಂದು ಹೊಂದ್ಕೊತಾ ಇದೆ ನೋಡಿ, ನಿಧಾನಕ್ಕೆ ಗಟ್ಟಿ ಆಗ್ತಾ ಬರುತ್ತೆ. ಈ ಟೈಮಲ್ಲಿ ನಾವು ಲೆಮನ್ ಜ್ಯೂಸನ್ನ ಏನು ರೆಡಿ ಮಾಡಿ ಇಟ್ಕೊತೀವಿ ಬೀಜ ತೆಗೆದು, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನಿಮಗೆ ಜಾಸ್ತಿ ಹುಳಿ ಇಷ್ಟ ಆದರೆ ಒಂದು 2 ಲೆಮನ್ ಹಾಕಿ, ಇಲ್ಲ ಅಂದರೆ 1 ಲೆಮನ್ ಹಾಕಿದರೂ ಸಾಕಾಗತ್ತೆ. ನಾನಿಲ್ಲಿ 2 ಲೆಮನ್ನೇ ಯೂಸ್ ಮಾಡ್ಕೊತೀನಿ. ಲೆಮನ್ ಹಾಕಿ ಜಸ್ಟ್ ಒಂದು 2 ನಿಮಿಷ ಅದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. 2 ನಿಮಿಷಕ್ಕೆ ಇದು ರೆಡಿಯಾಗತ್ತೆ. ಪಪ್ಪಾಯ ಜಾಮು ಈ ಹದಕ್ಕೆ ಇರಲಿ. ಗ್ಯಾಸ್ ಆಫ್ ಮಾಡಿದ ಮೇಲೆ ಇದು ಫುಲ್ ಕೂಲ್ ಆದಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ. ಹಾಗಾಗಿ ನೀವು ಈ ಹದಕ್ಕೆ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಬ್ರೆಡ್ಡು, ಚಪಾತಿ, ದೋಸೆಗೆ ಇದೊಂದು ಒಳ್ಳೆ ಕಾಂಬಿನೇಷನು. ನಿಮ್ಮ ಮಕ್ಕಳಿಗೆ ಹೊರಗಡೆಯಿಂದ ತಂದುಕೊಡೋಕ್ಕಿಂತ ನೀವು ಮನೇಲಿ ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನನ್ನ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.